ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ಒಂದು ದಿನ ಭಗವಾನ್ ಬುದ್ಧ ಬೋಧಿ ವೃಕ್ಷದ ಕೆಳಗೆ ಕುಳಿತುಕೊಂಡಿದ್ದ. ಅವನ ಮುಖದಲ್ಲಿ ಸದಾ ತುಳುಕಾಡ್ತಿದ್ದಂಥ ಪ್ರಸನ್ನತೆ. ಯಾರೇ ಬಂದು ಏನೇ ಹೇಳಿದ್ರೂ ಅವನ ಮುಖದ ಪ್ರಸನ್ನತೆ ಬದಲಾಗ್ತಾ ಇರಲಿಲ್ಲ. ಕೆಲ ಶಿಷ್ಯರು ಬಂದು ಸಂತೋಷದ ವಿಷಯಗಳನ್ನು ಹೇಳಿಕೊಳ್ತಿದ್ರು. ಒಬ್ಬ ಗೃಹಸ್ಥ ಬಂದು ಮನೆಯಲ್ಲಿ ಸಾವು ಆದ ಸಂಗತಿ ಹೇಳಿ ಕಣ್ಣೀರಿಟ್ಟ. ಬುದ್ಧ ಅವನಿಗೆ ಸಾಂತ್ವನ ಹೇಳುವಾಗ ಅವನ ಕಣ್ಣಿನಿಂದ ಸಹಾನುಭೂತಿ ಹೊಸರ್ತಾ ಇತ್ತು. ಆದರೆ ಆ ವ್ಯಕ್ತಿ ಹೋದ ಮೇಲೆ ಮತ್ತೆ ಅದೇ ಪ್ರಶಾಂತ ಮುಖಮುದ್ರೆ. ಆಗ ಬಂದವನೇ ದೇವದತ್ತ. ಅವನು ಪಟ್ಟಣದ ಶ್ರೀಮಂತ ವ್ಯಾಪಾರಿಯ ಏಕೈಕ ಪುತ್ರ. ಆತ ಬುದ್ಧನ ಪ್ರವಚನಗಳನ್ನು ಕೇಳಿ ಮನಸೋತು ಬಂದವನೇ ಬುದ್ಧನಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಕೈ ಮುಗಿದು ನಿಂತುಕೊಂಡ. ಬುದ್ಧ ಮುಗುಳ್ನಗ್ತಾ, ಏನಾದರೂ ವಿಷಯವಿದೆಯೇ ದೇವದತ್ತ ಅಂತ ಕೇಳ್ತಾನೆ. ಆಗ ದೇವದತ್ತ ಹೇಳ್ತಾನೆ, ಭಗವಾನ್, ನಾನು ನಿಮ್ಮ ರಕ್ಷೆಯಿಂದ ಬಹುದಿನ ದೂರ ಇರಲಾರೆ. ದಯವಿಟ್ಟು ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ನನಗೆ ದೀಕ್ಷೆ ಕೊಡಿ ಅಂತ ಹೇಳಿ ಕೇಳ್ತಾನೆ. ಬುದ್ಧ ಮತ್ತೆ ಮಂದಹಾಸವನ್ನು ಬೀರಿ, ಅಯ್ಯ ದೇವದತ್ತ, ನಾಳೆ ಬೆಳಿಗ್ಗೆ ಸರಿಯಾಗಿ 4 ಗಂಟೆಗೆ ಇಲ್ಲಿ ಬಾ, ನಿನಗೆ ದೀಕ್ಷೆ ನೀಡ್ತೀನಿ. ಈ ತರುಣನಿಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಷ್ಟು ಬೇಗ ಬುದ್ಧ ತನ್ನನ್ನು ಶಿಷ್ಯನನ್ನಾಗಿ ಒಪ್ಕೊಂಡಿದ್ದಾನೆ ಅನ್ನೋದನ್ನು ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ ಆಗಿತ್ತು. ಆಯಿತು ಪ್ರಭು, ಸರಿಯಾಗಿ 4 ಗಂಟೆಗೆ ಬರ್ತೀನಿ ಅಂತ ಹಿಗ್ಗಿನಿಂದ ಹೋದ. ದೇವದತ್ತ, ಇನ್ನೊಂದು ಮಾತನ್ನು ಸರಿಯಾಗಿ ಕೇಳಿಸ್ಕೊ. ನೀನು ಬರುವಾಗ ಒಬ್ಬನೇ ಬರಬೇಕು. ನಿನ್ನ ಜೊತೆ ಜನರ ಗುಂಪನ್ನು ಕರೆದುಕೊಂಡು ಬರಬೇಡ ಅಂತ ಬುದ್ಧ ಹೇಳ್ದ. ಆಗಲಿ ಅಂತ ತಲೆ ಅಲ್ಲಾಡಿಸಿ ಅವನು ಹೋದ. ಮಾರನೆಯ ದಿನ ಸರಿಯಾಗಿ 4 ಗಂಟೆಗೆ ದೇವದತ್ತ ಬಂದ. ಬುದ್ಧನ ಮುಂದೆ ಕೈ ಮುಗಿದು ನಿಂತ. ಒಂದು ಕ್ಷಣ ಅವನನ್ನು ಎವಕ್ಕದೆ ನೋಡಿ ಬುದ್ಧ ಹೇಳ್ದ, ದೇವದತ್ತ, ನಾನು ನಿನಗೆ ಒಬ್ಬನೇ ಬರಲಿಕ್ಕೆ ತಿಳಿಸಿದ್ದೆ. ಆದರೆ ನೀನು ಒಂದು ಜಾತ್ರೆಗಾಗುವಷ್ಟು ಜನರನ್ನು ಕರೆದುಕೊಂಡು ಬಂದಿದೆಯಲ್ಲ. ಆಯಿತು, ನೀನೀಗ ಮರಳಿ ಹೋಗು. ಮತ್ತೆ ನಾಳೆ ಇದೇ ಸಮಯಕ್ಕೆ ಬಾ. ಇವತ್ತಿನ ಹಾಗೆ ರಾಶಿ ಜನರನ್ನು ಕರೆತರಬೇಡ ಅಂತ ಹೇಳ್ತಾನೆ. ದೇವದತ್ತನಿಗೆ ಆಶ್ಚರ್ಯದಿಂದ ಸುತ್ತಮುತ್ತಲು ತಿರುಗಿ ನೋಡ್ತಾನೆ. ಯಾರೂ ಇರಲಿಲ್ಲ. ಇಲ್ಲ ಭಗವಾನ್, ತಾವು ಹೇಳಿದಂತೆ ನಾನು ಒಬ್ಬನೇ ಬಂದಿದ್ದೀನಿ. ನನ್ನೊಂದಿಗೆ ಯಾರನ್ನೂ ಕರೆತರಲಿಲ್ಲ ಅಂತ ವಿನಮ್ರವಾಗಿ ನೋಡಿದ್ದಾನೆ ದೇವದತ್ತ. ನಿನ್ನ ಜೊತೆಗೆ ಯಾರೂ ಬಂದಿಲ್ಲ, ಅದು ಸರಿ. ಆದರೆ ನಿನ್ನೊಳಗೆ ತುಂಬಿಕೊಂಡಿದ್ದಾರಲ್ಲ ಎಷ್ಟೊಂದು ಜನ, ನಾಳೆ ಬರುವಾಗ ಅವರನ್ನೆಲ್ಲ ಬಿಟ್ಟು ಬಾ ಅಂತ ಹೇಳಿ ನೋಡಿದ್ದಾನೆ ಬುದ್ಧ. ದೇವದತ್ತ ಈಗ ತನ್ನ ಗಮನವನ್ನು ಮನಸ್ಸಿನೊಳಗೆ ತಿರುಗಿಸ್ತಾನೆ. ಹೌದು, ಅದೆಷ್ಟು ಜನ ಮನದಂಗಳಲ್ಲಿ ಗುಂಪು ಕಟ್ಟಿಕೊಂಡು ಆತಂಕದಿಂದ ಇವನನ್ನೇ ನೋಡ್ತಾ ಇದ್ದಾರೆ. ಅಲ್ಲಿ ಇವನ ತಂದೆ ತಾಯಂದಿರು ಕಣ್ಣಂಚಿನಲ್ಲಿ ನೀರನ್ನು ತುಂಬಿಕೊಂಡು ನಿಂತಿದ್ದಾರೆ. ದೇವದತ್ತನ ಸುಂದರವಾದ ಪತ್ನಿ ಕೂಡ ಅಲ್ಲಿದ್ದಾಳೆ. ಆಕೆಯ ಬಟ್ಟಲು ಕಣ್ಣುಗಳಲ್ಲಿ ದುಗುಡ, ಆತಂಕ ತುಂಬಿದೆ. ಅವನ 2 ಪುಟ್ಟ ಮಕ್ಕಳು ತಾಯಿಯ ಮುಖವನ್ನೇ ನೋಡ್ತಿವೆ. ಆಗ ದೇವದತ್ತನಿಗೆ ಅರ್ಥ ಆಯಿತು, ತಾನು ತನ್ನವರನ್ನೆಲ್ಲ ಮನೆಯಲ್ಲಿ ದೈಹಿಕವಾಗಿ ಬಿಟ್ಟು ಬಂದಿದ್ದರೂ ಮನಸ್ಸಿನಿಂದ ದೂರ ಆಗಿರಲಿಲ್ಲಾಗಿತ್ತು. ಅದು ಸಾಧ್ಯವಾಗುವವರೆಗೂ ಆತ ಬುದ್ಧನ ಶಿಷ್ಯತ್ವವನ್ನು ಪಡೆಯುವುದು ಅಶಕ್ಯ ಅಂತ ಅನ್ನಿಸ್ತಾ ಇತ್ತು. ಸುಮಾರು 2 ವರ್ಷಗಳ ಕಾಲ ಪ್ರಯತ್ನಿಸಿ ಮನಸ್ಸನ್ನು ನಿಗ್ರಹಿಸಿ ಕೊನೆಗೊಮ್ಮೆ ಬುದ್ಧನ ಮುಂದೆ ಬಂದು ನಿಂತು, ಭಗವಾನ್, ನಾನೀಗ ಒಬ್ಬನೇ ಬಂದಿದ್ದೀನಿ ಅಂದ. ಬುದ್ಧ ಅವನ ಮುಖವನ್ನು ನೋಡಿ ನಕ್ಕು ಆಧರಿಸಿ ಸ್ವೀಕರಿಸಿದ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ಸಾಮಾನ್ಯವಾಗಿ ದೇಹ ಮತ್ತು ಮನಸ್ಸುಗಳು ಎರಡಾಗಿ ಕೆಲಸ ಮಾಡ್ತವೆ. ದೇಹ ಏನನ್ನೂ ಮಾಡುವಾಗ ಮನಸ್ಸು ಮತ್ತೇನನ್ನು ಚಿಂತಿಸ್ತಾ ಇರುತ್ತೆ. ನಮ್ಮ ಅಸ್ತಿತ್ವದ 2 ಭಾಗಗಳು ಎಲ್ಲಿವರೆಗೆ ಬೇರೆ ಬೇರೆಯಾಗಿ ಕೆಲಸ ಮಾಡ್ತವೋ ಅಲ್ಲಿವರೆಗೂ ಶ್ರೇಷ್ಠ ಕಾರ್ಯ ಸಾಧ್ಯವಾಗೋದಿಲ್ಲ. ಯಾವತ್ತೂ ಎರಡನ್ನು ಏಕೀಭವಿಸಿ, ಅಂದರೆ ಒಂದೇ ರೀತಿಯಲ್ಲಿ ಮನಸ್ಸು ಹಾಗೂ ದೇಹ ಒಂದೇ ಕಡೆ ಗಮನವಿಟ್ಟು ಕೆಲಸ ಮಾಡಿದಾಗ ನಾವೇ ಬೆರಗಾಗುವಂಥ ಕಾರ್ಯಗಳು ನಮಗೆ ಸಿದ್ಧಿಯಾಗ್ತವೆ. ಮಹೋತ್ತರ ಸಾಧನೆಯ ಮೂಲ ಗುಟ್ಟು ಇದೆ. ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆಯಾಗಿದೆ, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.